ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಅನಿಲಾಗ್ಸ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವೀಡಿಯೋ ಏನೆಲ್ಲ ಆಗುತ್ತೆ ಅಂತ ಬಿಟ್ಟು ಶೇರ್ ಮಾಡ್ಕೊತಾರೆ ಮೇಡಮ್ ಯೂಟ್ಯೂಬ್ ಚಾನಲ್ಗೆ. ಹಾಯ್ ಚೈಮ ತಾತ ನೋಡಿ ಗಸ್ ನಮ್ಮ ಮಮ್ಮಿ ಅವರಮ್ಮ. ಹಾಯ್ ಮಾಡಮ್ಮ. ಹಾಯ್ ಇವರ ಹಾಯ್ ಮಾಡೋ ಯೂಟ್ಯೂಬ್ ಚಾನಲ್ ಮಿಂಚ್ತಾ ಇದ್ದಾರೆ. ಯೂಟ್ಯೂಬ್ ಮಿಂಚ್ತಾವ್ರೆ ಫುಲ್. ಔಟ್ಫಿಟ್ ನಮ್ಮ ತಾತದ್ದು ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಇವತ್ತು ಶ್ರೀರಾಮನವಮಿ ಆದಮೇಲೆ ನೆಕ್ಸ್ಟ್ ದಿನ ನಮ್ಮೂರಲ್ಲಿ ತೇರು ಎಳಿತಾರೆ. ಸೊ ಅದಕ್ಕೆ ಈ ಒಂದು ವಿಡಿಯೋನ ಮಾಡ್ತೀನಿ. ಬ್ಯಾಕ್ಗ್ರೌಂಡಲ್ಲಿ ತುಂಬಾ ಮ್ಯೂಸಿಕ್ ಇದೆ ಆ್ಯಂಡ್ ಆಲ್ಸೋ ತುಂಬ ಒಂದು ಸೌಂಡ್ ಇದೆ, ಅದಕ್ಕೆ ನಾನು ಈ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆ್ಯಂಡ್ ಕಂಪ್ಲೀಟ್ ಈ ಒಂದು ಒರಿಜಿನಲ್ ವಿಡಿಯೋ ಹೇಗಿದೆಯೋ ನಾನು ಹಾಗೇ ಬಿಡ್ತೀನಿ. ಯಾರೆಲ್ಲ ಇಷ್ಟ ಇದೆಯೋ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ಈ ವಿಡಿಯೋನ ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಓಕೆ, ಗೊತ್ತಿಲ್ಲ, ನಾನು ಅವ್ರು ನೋಡಲಿಲ್ಲ. ಹ್ಞೂ ಇಲ್ಲಿಗೆ ತೇರು ಬಂದಿದೆ, ತೋರಿಸ್ತೀನಿ ಇರಿ. ವೆಯ್ಟ್ ವೆಯ್ಟ್ ಎಲ್ಲ ಇಡೋಣ ಸೈಡ್ ಬಾಂಗೆ. ನಮ್ಮೂರಲ್ಲಿ ಶ್ರೀರಾಮನವಮಿ ಹಬ್ಬ ದಿನ ರಾಮಸೀತೆಗೆ ಮದುವೆ ಮಾಡ್ತಾರೆ. ನೆಕ್ಸ್ಟ್ ದಿನ ಒಂದು ತೇರಲ್ಲಿ ರಾಮಸೀತೆಯನ್ನು ಮೆರವಣಿಗೆ ಮಾಡ್ತಾರೆ ಊರೆಲ್ಲನೂ. ಸೊ ಇದು ನಮ್ಮ ಮನೆ ಹತ್ರ ಬಂದಿರೋ ಅಂಥ ಒಂದು ವಿಡಿಯೋ. ಅಲ್ಲಿ ಬಂದಾಗ ಜನ ಈ ಥರ ಸೇರಿದ್ದಾರೆ.
ಒಂದು ಮೆರವಣಿಗೆ ಆದಮೇಲೆ ಮತ್ತೆ ಆರತಿಗೆ ಬರುತ್ತೆ ದೇವರು. ಯಾಕಂತಂದರೆ ಕಂಪ್ಲೀಟ್ ಮೆರವಣಿಗೆ ಆಗಿರೋ ಟೈಮಲ್ಲಿ ದೇವರಿಗೆ ದೃಷ್ಟಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ರಾಮ ಸೀತೆಯನ್ನು ಆರತಿಗೆ ಕರ್ಕೊಂಡು ಬರ್ತಾರೆ. ಸೊ ಆ ಟೈಮಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನಾವು ಇಲ್ಲಿ ನಿಂತ್ಕೊಂಡಿರೋದು ಆರತಿ ತೆಗೆಯೋದಕ್ಕೆ. ಆರತಿ ಎಲ್ಲ ಕಂಪ್ಲೀಟ್ ಆದಮೇಲೆ ಅವತ್ತು ನೈಟ್ ಊರಲ್ಲಿ ಅಂದರೆ ಡ್ಯಾನ್ಸ್ ಪರ್ಫಾಮೆನ್ಸ್ನ ಮಾಡ್ತಾರೆ. ಡಿ ಜೆ ಆಗಲಿ ಕಂಪ್ಲೀಟ್ ಎಲ್ಲ ಒಂದು ಟೈಪ್ ಆಫ್ ಡ್ಯಾನ್ಸಸ್ನ ಕೂಡ ಮಾಡಿಸ್ತಾರೆ. ಸೊ ಅದು ಒಂದು ಕ್ಲಿಪ್ಸ್ನ ನಾನು ತೊಗೊಂಡಿದ್ದೀನಿ. ನಾನು ಯಾಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂದರೆ ಮ್ಯೂಸಿಕ್ ಆಗಿದ್ರೆ ಕಾಪಿರೈಟ್ ಕ್ಲೈಮ್ ಬರೋದ್ರಿಂದ ನಾನು ಮ್ಯೂಸಿಕ್ನ ರಿಮೂವ್ ಮಾಡಿದ್ದೀನಿ. ಸೊ ಕಂಪ್ಲೀಟ್ ಈ ಥರ ಇರುತ್ತೆ ನಮ್ಮೂರಲ್ಲಿ ಜಾತ್ರೆ. ಕಂಪ್ಲೀಟ್ 9 ಡೇಸ್ ಜಾತ್ರೆ ನಡೆಯುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋಸ್ ಏನು ಪ್ಲೇ ಆಗ್ತಿದೆಯೋ ಇದರಲ್ಲಿ ಯಾವ ಸಾಂಗ್ ಪ್ಲೇ ಆಗ್ತಿದೆ, ಯಾವ ಸಾಂಗ್ ಅವ್ರು ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಓಕೆನಾ, ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಇರೋವಂಥ ಕಮೆಂಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಓಕೆ, ಆ್ಯಂಡ್ ಆಲ್ಸೋ ಇದು ಕೂಡ ಅಷ್ಟೇ, ಯಾವ ಸಾಂಗ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಓಕೆ, ನಾವೆಲ್ಲರೂ ಹೋಗ್ತಾ ಇದ್ದೀವಿ ಒಟ್ಲು ಪರಿಸರಕ್ಕಿದೆ. ಹೋಗ್ಬಿಟ್ಟು ಹಾಯ್ ಮಾಡ್ರೋ ನನ್ನ ಯೂಟ್ಯೂಬ್ ಚಾನಲ್ಗೆ. ಹಾಯ್ ಹಾಯ್ ಹಾಯ್. ಓಕೆ ಬನ್ನಿ. ಇದು ಶ್ರೀರಾಮನವಮಿ ಆದಮೇಲೆ ಸೆಕೆಂಡ್ ಡೇ. ಶ್ರೀರಾಮನವಮಿ ಆದಮೇಲೆ ನೆಕ್ಸ್ಟ್ ಡೇ ತೇರಿರುತ್ತೆ. ಅದರ ಆದಮೇಲೆ ನೆಕ್ಸ್ಟ್ ಡೇ ಉಟ್ಲು ಪರಿಸೆ ಇರುತ್ತೆ. ಅವತ್ತು ಈ ಥರ ಒಂದು ಜಾತ್ರೆ ಎಲ್ಲ ನಡೆಯುತ್ತೆ. ಉಟ್ಲು ಹೊಡಿತಾರೆ. ಯಾಕೆ ಅಂತ ನನಗೂ ಗೊತ್ತಿಲ್ಲ, ಪ್ರಾಪರಾಗಿ ರೀಸನ್ ಗೊತ್ತಿಲ್ಲ. ಸೊ ಎಲ್ಲ ಒಂದು ಚಿಕ್ಕ ಮಕ್ಕಳು ಆಟ ಆಡೋದು, ಸಮಥಿಂಗ್ ಜಾತ್ರೆ ಅಂತಲೇ ಈ ಥರ ಅಲ್ವಾ, ಏನಾದರೂ ತೊಗೊಬೇಕು ಅಂತ ಆಸೆ ಆಗೋದು, ಯಾರಿಗಾದ್ರೂ ತಗೊಳ್ಳೋದು, ಕಂಪ್ಲೀಟ್ ಈ ಒಂದು ಸೆಟಪ್ ಎಲ್ಲ ಜಾತ್ರೆ ದಿನ ಮಾಡ್ತಾರೆ. ಇದೆಲ್ಲ ನೀವು ಕಾಮನ್ ನೋಡೇ ಇರ್ತೀರ ಯಾವುದೋ ಒಂದು ಜಾತ್ರೆಯಲ್ಲಿ. ಸೊ ಅದೇ ಥರ ನಮ್ಮೂರಲ್ಲಿ ಕೂಡ ಈ ಒಂದು ಜಾತ್ರೆಯನ್ನು ಮಾಡ್ತಾರೆ. ಈ ಒಂದು ಡ್ಯಾನ್ಸ್ ಪರ್ಫಾಮೆನ್ಸ್ ಬಂದುಬಿಟ್ಟು ಉಟ್ಲು ದಿನ ಪರಿಸೆ ದಿನ ಈ ಒಂದು ಡ್ಯಾನ್ಸ್ ಪರ್ಫಾಮೆನ್ಸ್ ಮಾಡ್ತಾರೆ. ಡ್ಯಾನ್ಸ್ ಪರ್ಫಾಮೆನ್ಸ್ ಈಸ್ ಲೈಕ್ ದಟ್, ಯಾವ ಥರ ಅಂತಂದರೆ ಯಾವುದೋ ಒಂದು ವೇಷಭೂಷಣ ಆಗಲಿ, ಇಲ್ಲಾಂತಂದರೆ ತೋಳು ಬೊಂಬೆ ಈ ಥರ ಎಲ್ಲ. ಲಾಸ್ಟ್ ಟೈಮೆಲ್ಲ ಒಂದು ಬೊಂಬೆಗಳು ಬರುತ್ತಲ್ವ, ಗೊಂಬೆಸಿ ಮನುಷ್ಯರು ಹಾಕ್ಕೊಂಡು ಆ ಥರ ಒಂದು ಡ್ಯಾನ್ಸ್ ಮಾಡೋದು, ಆ ಥರದ್ದು ಮಾಡಿಸಿದ್ರು. ಈ ಸಲ ಬಂದುಬಿಟ್ಟು ಈ ಥರ ಒಂದು ಡಿಫ್ರೆಂಟಾಗಿ ಮಾಡಿಸಿದ್ದಾರೆ. ಇದು ಇವತ್ತು ನೈಟೆಲ್ಲ ಕಂಪ್ಲೀಟ್ ನೈಟೆಲ್ಲ ದೇವರ ಮೆರವಣಿಗೆ ಪಲ್ಲಕ್ಕಿ ಎತ್ತಿದ್ದಾರೆ. ಸೊ ಪಲ್ಲಕ್ಕಿ ಎತ್ತಿದಾಗ ಕಂಪ್ಲೀಟ್ ಪಲ್ಲಕ್ಕಿ ಮುಂದೆ ಈ ಒಂದು ನೃತ್ಯನ ಇವರು ಮಾಡ್ತಾರೆ. ನೋಡಿ ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ನೋಡಿಬಿಟ್ಟು ಎಂಜಾಯ್ ಮಾಡಿ ಅಷ್ಟೇ. ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡ್ತಾರೆ ಅಂತ ಹೇಳಿದೆ ಅಲ್ವಾ. ಸೊ ಅದೇ ಇದು ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡುವಾಗ ಆ ಒಂದು ನೃತ್ಯನ ಮಾಡ್ತಾರೆ. ಸೊ ಇದು 3rd ಡೇ ಆಗಿರುತ್ತೆ. ಇದು ಆದಮೇಲೆ ನೆಕ್ಸ್ಟ್ ಡೇ ಬಂದುಬಿಟ್ಟು ವಸಂತ ನೀರು ಮಾಡ್ತಾರೆ ಅಲ್ವಾ, ಕಲರ್ ಹೋಲಿ ಅದೆಲ್ಲ ಮಾಡಿಕೊಂಡು ಅದೆಲ್ಲ ಮಾಡ್ತಾರೆ. ಸೊ ಅದು ನಾನು ಕಂಪ್ಲೀಟ್ ನಂಗೆ ವರ್ಕ್ ಇತ್ತು, ಅಷ್ಟೊಂದು ವೀಡಿಯೋನ ಏನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಆ್ಯಂಡ್ ನಾನು ಅಷ್ಟೊಂದು ಇನ್ವಾಲ್ವ್ ಆಗಿಲ್ಲ. ನೆಕ್ಸ್ಟ್ ಬರೋವಂಥ ವೀಡಿಯೋ ಅದು ಹೋಲಿ ಆಗಿರುತ್ತೆ. ಆ್ಯಂಡ್ ಇನ್ನೂ ಒಂದು ತುಂಬ ಶಾಸ್ತ್ರಗಳಿರುತ್ತೆ, ದೀಪಗಳಿರುತ್ತೆ, ದೀಪ ಎತ್ತೋದು ಅದೆಲ್ಲ ನಾನು ವೀಡಿಯೋನ ಕ್ಯಾಪ್ಚರ್ ಮಾಡಿಲ್ಲ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ.
ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆದಷ್ಟು 1K ಸಬ್ಸ್ಕ್ರೈಬರ್ಸ್ ಮಾಡಿಕೊಡಿ. ಆಲ್ ಆಫ್ ಯು ಟೇಕ್ ಕೇರ್. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನೀವು ಎಂಜಾಯ್ ಮಾಡ್ತೀರಾ ಅಂದ್ಕೊತೀನಿ. ಓಕೆ, ಬಾಯ್ ಬಾಯ್.